ನಮಸ್ಕಾರ ಸ್ನೇಹಿತರೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಒಂದು ಖಡಕ್ ಆರ್ಡರ್ ಪಾಸ್ ಮಾಡಿದ್ದಾರೆ. ಈ ಒಂದೇ ಒಂದು ಆರ್ಡರ್ ಇಡೀ ಅಕ್ರಮ ವಲಸಿಗರ ನೆಟ್ವರ್ಕ್ನ ಬೆನ್ನು ಮೂಳೆ ಮುರಿದು ಕೈಗೆ ಕೊಡೋದು ಗ್ಯಾರಂಟಿ. ಅಸ್ಸಾಂನಲ್ಲಿ 18 ವರ್ಷ ತುಂಬಿದ ತಕ್ಷಣ ಯಾರಿಗೂ ಇನ್ನು ಮುಂದೆ ಡೈರೆಕ್ಟ್ ಆಗಿ ಹೊಸ ಆಧಾರ್ ಕಾರ್ಡ್ ಸಿಗಲ್ಲ. ಇದೇನೋ ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ರೂಲ್ ಅಲ್ಲ, ಇದು ಅಸ್ಸಾಂನ ಡೆಮೋಗ್ರಫಿಕ್ ಬಾರ್ಡರ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡೋಕ್ಕೆ ಹೊರಟಿರೋ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್. ಇಷ್ಟು ವರ್ಷ ಗಡಿ ದಾಟಿ ಬರೋದು, ನಕಲಿ ಅಡ್ರೆಸ್ ಕೊಡೋದು, ಈಸಿಯಾಗಿ ಭಾರತದೊಳಗೆ ಸೇರಿಕೊಳ್ಳೋ ಗೇಮ್ ಇತ್ತಲ್ಲ, ಅದು ಇನ್ನು ಮುಂದೆ ನಡೆಯಲ್ಲ. ಏಪ್ರಿಲ್ 1, 2027 ಈ ಡೆಡ್ಲೈನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಈ ಡೇಟ್ ನಂತರ 18 ವರ್ಷ ಮೇಲ್ಪಟ್ಟ ಯಾರಿಗೂ ಆಧಾರ್ ಸಿಗೋದೇ ಇಲ್ಲ. ಕಂಪ್ಲೀಟ್ ಬ್ಯಾನ್. ಆದರೆ ಇದು ಬರೀ ಒಂದು ID ಕಾರ್ಡ್ ರಿಜೆಕ್ಷನ್ ಸ್ಟೋರಿ ಮಾತ್ರ ಅಲ್ಲ, ಇದು ಅಸ್ಸಾಂನ ಅಸಲಿ ಜನರ ಟ್ಯಾಕ್ಸ್ ದುಡ್ಡನ್ನು ಈ ಅಕ್ರಮ ನುಸುಳುಕೋರರಿಂದ ಕಾಪಾಡೋಕೆ ಹಾಕಿರೋ ಮೊದಲನೇ ಅತಿ ದೊಡ್ಡ ಡಿಫೆನ್ಸ್ ಸಿಸ್ಟಮ್. ನೀವು ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟೋ ಟ್ಯಾಕ್ಸ್ ದುಡ್ಡು, ನಮ್ಮ ದೇಶದ ಬಡ ಜನರಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು, ಇವೆಲ್ಲ ಯಾರದೋ ಪಾಲಾಗ್ತಿದೆ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಕಾಡೋ ದೊಡ್ಡ ಟೆನ್ಷನ್ ಅಲ್ವಾ. ಈ ಟೆನ್ಷನ್ ಇನ್ನು ಮುಂದೆ ಇರಲ್ಲ. ಯಾಕಂದರೆ ಅಸ್ಸಾಂ ಸರ್ಕಾರ ತಂದಿರೋ ಈ ಹೊಸ ಡಿಸ್ಟ್ರಿಕ್ಟ್ ಕಮಿಷನರ್ ಅಪ್ರೂವಲ್ ಪ್ರಕ್ರಿಯೆ ಇದೆಯಲ್ಲ, ಇದು ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ದುಡ್ಡನ್ನು ಕಾಪಾಡೋಕಂತಾನೇ ನಿಂತಿರೋ ಒಂದು ಶಕ್ತಿಶಾಲಿ ಕವಚ. ಇನ್ನು ಮುಂದೆ ಯಾರಾದರೂ 18 ವರ್ಷ ದಾಟಿದ ಮೇಲೆ ಆಧಾರ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರೆ ಅದು ಆ ಲೋಕಲ್ ಆಪರೇಟರ್ ಕೈಯಲ್ಲಿ ಮುಗಿಯೋ ಕೆಲಸ ಅಲ್ಲ. ಆ ಅಪ್ಲಿಕೇಶನ್ ಡೈರೆಕ್ಟಾಗಿ ಜಿಲ್ಲಾಧಿಕಾರಿಗಳ ಅಂದರೆ DC ಟೇಬಲ್ಗೆ ಹೋಗುತ್ತೆ. ಅಲ್ಲಿಂದ ಸ್ಪೆಷಲ್ ಬ್ರ್ಯಾಂಚ್ ಪೊಲೀಸ್ ವೆರಿಫಿಕೇಷನ್ ನಡೆಯುತ್ತೆ. ಅಷ್ಟೇ ಅಲ್ಲ, ಫಾರಿನರ್ಸ್ ಟ್ರಿಬ್ಯುನಲ್ ಜೊತೆ ಕೂಡ ಕಂಪ್ಲೀಟಾಗಿ ಕ್ರಾಸ್ ಚೆಕ್ ಮಾಡಲಾಗುತ್ತೆ. ಅತ್ಯಂತ ಅಪರೂಪದ ಕೇಸ್ಗಳಲ್ಲಿ ಮಾತ್ರ ಇದಕ್ಕೆ ಪರ್ಮಿಷನ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಇಷ್ಟು ದಿನ ಆ ಲೋಕಲ್ ಏಜೆಂಟ್ಗಳಿಗೆ ಲಂಚ ಕೊಟ್ಟು ಈಸಿಯಾಗಿ ಆಧಾರ್ ಕಾರ್ಡ್ ಮಾಡಿಸ್ತಿದ್ದ ನಕಲಿ ನುಸುಳುಕೋರರ ಪ್ಲ್ಯಾನ್ ಕಂಪ್ಲೀಟಾಗಿ ಫ್ಲಾಪ್ ಆಗುತ್ತೆ. ಈಗ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಕಠಿಣವಾದ ಪರಿಶೀಲನೆಯ ಮೂಲಕವೇ ಹಾದು ಹೋಗಬೇಕು. ಅಕ್ರಮವಾಗಿ ಭಾರತಕ್ಕೆ ಬಂದು ನಮ್ಮ ಸಂಪನ್ಮೂಲಗಳನ್ನು ಕದಿಯೋಕೆ ಯಾವನಿಗೂ ಇನ್ನು ಮುಂದೆ ಚಾನ್ಸ್ ಸಿಗಲ್ಲ. ಸರ್ಕಾರ ಇಷ್ಟೊಂದು ಕಠಿಣ ನಿಯಮ ತಂದಾಗ ನಮ್ಮದೇ ದೇಶದ ಮೂಲ ನಿವಾಸಿಗಳಿಗೆ ತೊಂದರೆ ಆಗಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಬಹುದು. ಆದರೆ ಇಲ್ಲೇ ಇರೋದು ನೋಡಿ ನಿಜವಾದ ಗೇಮ್ ಪ್ಲ್ಯಾನ್. ಸರ್ಕಾರ ಕುರುಡು ಬ್ಯೂರೋಕ್ರಸಿ ಮಾಡ್ತಿಲ್ಲ, ಬದಲಿಗೆ ಯಾರು ನಿಜವಾದ ಈ ದೇಶದ ಪ್ರಜೆಗಳೋ ಅವರಿಗೆ ಫುಲ್ ಪ್ರೊಟೆಕ್ಷನ್ ಕೊಡ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಚಹಾ ತೋಟದ ಕಾರ್ಮಿಕರ ಸಮುದಾಯಗಳಿಗೆ ಈ ಹೊಸ ನಿಯಮದಿಂದ ವಿನಾಯಿತಿ ನೀಡಲಾಗಿದೆ. ಈ ಜನರಿಗೆ 2027 ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳವರೆಗೆ ಸ್ಪೆಷಲ್ ಟೈಮ್ ಕೊಟ್ಟಿದ್ದಾರೆ. ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯದ ಜನರಿಗೆ ಸೂಕ್ತ ದಾಖಲೆಗಳ ಕೊರತೆಯಿಂದ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇದು ಬರೀ ಪಾಲಿಟಿಕ್ಸ್ ಅಲ್ಲ, ಇದು ಅತ್ಯಂತ ಬುದ್ಧಿವಂತಿಕೆಯ ಆಡಳಿತ. ಒಂದೆಡೆ ದೇಶದ ಗಡಿ ಕಾಯೋಕೆ ಕಠಿಣ ಕಾನೂನು ತಂದಂಗೂ ಇರುತ್ತೆ, ಇನ್ನೊಂದೆಡೆ ನಮ್ಮದೇ ದೇಶದ ದುರ್ಬಲ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡಂಗೂ ಇರುತ್ತೆ. ಈ ರಕ್ಷಣೆ ಕೇವಲ ಸಾಮಾಜಿಕವಾಗಿ ಮಾತ್ರವಲ್ಲ, ಬದಲಿಗೆ ಇಡೀ ಅಸ್ಸಾಂನ ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗ ಮಾರುಕಟ್ಟೆಯನ್ನು ಹೇಗೆ ಸುಧಾರಿಸಲಿದೆ ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಯಾವಾಗ ಅಕ್ರಮ ವಲಸಿಗರು ಈಸಿಯಾಗಿ ನಕಲಿ ಆಧಾರ್ ಕಾರ್ಡ್ ಪಡಿತಾರೋ ಅವರೆಲ್ಲ ಡೈರೆಕ್ಟಾಗಿ ಲೋಕಲ್ ಜಾಬ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಇದರಿಂದ ನಮ್ಮ ದೇಶದ ಯುವಕರಿಗೆ ಸಿಗಬೇಕಾದ ಕೆಲಸಗಳು ಕೈ ತಪ್ಪಿ ಹೋಗ್ತಿವೆ. ಆದರೆ ಈ ಒಂದು ಆಧಾರ್ ಫ್ರೀಸ್ ನಿರ್ಧಾರ ಇದೆಯಲ್ಲ, ಇದು ಇಡೀ ಅಸ್ಸಾಂನ ಆರ್ಥಿಕತೆಯನ್ನೇ ಕಾಪಾಡುತ್ತೆ. ಇನ್ನು ಮುಂದೆ ಆಧಾರ್ ಸಿಗಲ್ಲ ಅಂದರೆ ಏನರ್ಥ? ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಕ್ಕೂ ಆಗಲ್ಲ. ಅಕ್ರಮವಾಗಿ ಬಂದು ಸೆಟಲ್ ಆಗಿರೋ ಗುಂಪಿಗೆ ಇದು ಡೈರೆಕ್ಟ್ ಹೊಡೆತ. ನಮ್ಮ ಆರ್ಥಿಕತೆ ಒಳಗೆ ನುಗ್ಗೋಕೆ ಅವರಿಗೆ ಇನ್ನು ಮುಂದೆ ಯಾವುದೇ ದಾರಿನೂ ಇಲ್ಲ. ಆ ನಕಲಿ ID ಇಟ್ಕೊಂಡು ಅವರು ಕೊಡ್ತಿದ್ದ ಪೈಪೋಟಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಆದರೆ ಇದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿದೆ ಸ್ನೇಹಿತರೆ. ಕೆಲಸ, ಕಾಂಪಿಟೇಷನ್ ಇವೆಲ್ಲ ಒಂದು ಕಡೆ ಆದರೆ ಇಷ್ಟು ದಿನ ನಡೀತಿದ್ದ ಅಸಲಿ ಲೂಟಿ ಏನು ಗೊತ್ತಾ? ನಮ್ಮ ಸರ್ಕಾರದ ಸಬ್ಸಿಡಿ ಯೋಜನೆಗಳು. ನಮ್ಮ ಸರ್ಕಾರದ ಅತಿ ದೊಡ್ಡ ಶಕ್ತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT.
PM ಕಿಸಾನ್ ದುಡ್ಡು, ಆಯುಷ್ಮಾನ್ ಭಾರತ್ ಫ್ರೀ ಟ್ರೀಟ್ಮೆಂಟ್, ಬಡವರ ರೇಷನ್ ಇವೆಲ್ಲ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ. ಇಷ್ಟು ದಿನ ಈ ನುಸುಳುಕೋರರು ಫೇಕ್ ಆಧಾರ್ ಇಟ್ಕೊಂಡು ನಮ್ಮ ದೇಶದ ಬಡವರಿಗೆ ಸಿಗಬೇಕಾಗಿದ್ದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಆರಾಮಾಗಿ ಲಪಟಾಯಿಸ್ತಿದ್ರು. ಬಟ್ ಯಾವಾಗ ಈ ಆಧಾರ್ ಕಟ್ ಆಗುತ್ತೋ ಆಗ ಈ ಬೃಹತ್ ಆರ್ಥಿಕ ಲೂಟಿಗೆ ಪರ್ಮನೆಂಟ್ ಆಗಿ ಬ್ರೇಕ್ ಬೀಳುತ್ತೆ. ಒಂದು ನಕಲಿ ID ಇಲ್ಲ ಅಂದರೆ ನಮ್ಮ ಟ್ಯಾಕ್ಸ್ ದುಡ್ಡಿನ ಒಂದೇ ಒಂದು ರೂಪಾಯಿ ಕೂಡ ಬಾರ್ಡರ್ ದಾಟಿ ಬಂದವರ ಜೇಬಿಗೆ ಹೋಗಲ್ಲ. ಇದು ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಮತ್ತು ಲೋಕಲ್ ಉದ್ಯೋಗಗಳನ್ನು ಮರಳಿ ಪಡೆಯೋ ಅತಿ ದೊಡ್ಡ ಪ್ರಕ್ರಿಯೆ. 18 ವರ್ಷ ತುಂಬಿ ಕೆಲಸದ ಹುಡುಕಾಟದಲ್ಲಿರೋ ಅಸ್ಸಾಂನ ಯುವಕರಿಗೆ ಇನ್ನು ಮುಂದೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ. ಯಾಕಂದರೆ ಸಂಪನ್ಮೂಲಗಳು ಯಾರಿಗೆ ಸಿಗಬೇಕೋ ಅವರಿಗೆ ಮಾತ್ರ ಸಿಗುವಂತೆ ಸರ್ಕಾರ ಸಿಸ್ಟಮ್ ರೆಡಿ ಮಾಡಿದೆ. ಆದರೆ ಸರ್ಕಾರ ಇಷ್ಟೊಂದು ಕಠಿಣ ಹೆಜ್ಜೆ ಇಡೋಕೆ ಕಾರಣ ಏನು? ಅಸ್ಸಾಂನ ಕೆಲವು ಜಿಲ್ಲೆಗಳಲ್ಲಿ ನಡೆದ ಆ ಜನಸಂಖ್ಯಾ ಸ್ಫೋಟದ ಅಸಲಿ ಕತೆ ಏನು ಅನ್ನೋದನ್ನು ನಾವಿಲ್ಲಿ ನೋಡಲೇಬೇಕು. ಅಸ್ಸಾಂನ ಕೆಲ ಜಿಲ್ಲೆಗಳಲ್ಲಿ ಅಲ್ಲಿರೋ ಒಟ್ಟು ಜನಸಂಖ್ಯೆಗಿಂತ ಹೆಚ್ಚು ಆಧಾರ್ ಕಾರ್ಡ್ಗಳಿವೆ. ಇದೇಕೆ ಸಾಧ್ಯ? ಹೌದು, ಇದೇನು ಮ್ಯಾಜಿಕ್ ಅಲ್ಲ. ಇದು ಅಲ್ಲಿನ ಗಡಿ ಜಿಲ್ಲೆಗಳಲ್ಲಿ ನಡೆದಿರೋ ಅಸಲಿ ಡೆಮೋಗ್ರಾಫಿಕ್ ಶಿಫ್ಟ್. ಬಾರ್ಪೇಟಾ, ದುಬ್ರಿ, ಮೋರಿಗಾಂವ್ ಮತ್ತು ನಾಗಾಂವ್ ಈ ಜಿಲ್ಲೆಗಳ ಡೇಟಾವನ್ನು ಸರ್ಕಾರಿ ಅಧಿಕಾರಿಗಳು ಚೆಕ್ ಮಾಡಿದಾಗ ಒಂದು ಕ್ಷಣ ಅವರೇ ದಂಗಾಗಿ ಹೋಗಿದ್ದಾರೆ. ಈ ಜಿಲ್ಲೆಗಳಲ್ಲಿ ಆಧಾರ್ ಕಾರ್ಡ್ಗಳ ಸಂಖ್ಯೆ 103ರಿಂದ 104ಕ್ಕೆ ತಲುಪಿದೆ. ಈ ವಿಲಕ್ಷಣವಾದ ಶೇಕಡಾವಾರು ಲೆಕ್ಕಾಚಾರ ಹೇಗೆ ಬಂತು ಅನ್ನೋದನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಭಾರತ ಸರ್ಕಾರ ಪ್ರತಿ ವರ್ಷ ಜನನ ಮತ್ತು ಮರಣ ಪ್ರಮಾಣದ ಆಧಾರದ ಮೇಲೆ ಪ್ರತಿಯೊಂದು ಜಿಲ್ಲೆಯ ಅಂದಾಜು ಜನಸಂಖ್ಯೆ ಎಷ್ಟಿರಬಹುದು ಅಂತ ಲೆಕ್ಕ ಹಾಕುತ್ತೆ. ಆದರೆ ಬಾಂಗ್ಲಾದೇಶದ ಜೊತೆ ಡೈರೆಕ್ಟ್ ಆಗಿ ಜಲಗಡಿಯನ್ನು ಹಂಚಿಕೊಂಡಿರೋ ದುಬ್ರಿಯಂತಹ ಜಿಲ್ಲೆಗಳಲ್ಲಿ ಸರ್ಕಾರದ ಅಂದಾಜು ಜನಸಂಖ್ಯೆಗಿಂತ ಹೆಚ್ಚಿನ ಆಧಾರ್ ಕಾರ್ಡ್ಗಳು ವಿತರಣೆಯಾಗಿವೆ. ಯಾವುದೇ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಜನಸಂಖ್ಯೆಯ ನ್ಯಾಚುರಲ್ ಬೆಳವಣಿಗೆ 100ರ ಗಡಿ ದಾಟಲು ವಿಜ್ಞಾನದ ಪ್ರಕಾರ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಸಾಧ್ಯನೇ ಇಲ್ಲ. ಅಂದರೆ ಕೇವಲ ನೈಸರ್ಗಿಕ ಜನನದಿಂದ ಈ ಸಂಖ್ಯೆ ಹೆಚ್ಚಾಗಿಲ್ಲ. ಬದಲಾಗಿ ಗಡಿಯಾಚೆಯಿಂದ ಅಕ್ರಮವಾಗಿ ನುಸುಳಿ ಬಂದ ಸಾವಿರಾರು ವಲಸಿಗರು ಈ ಜಿಲ್ಲೆಗಳಲ್ಲಿ ಬೀಡು ಬಿಟ್ಟು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಅನ್ನೋದಕ್ಕೆ ಇದೇ ಅತಿ ದೊಡ್ಡ ವೈಜ್ಞಾನಿಕ ಸಾಕ್ಷಿಯಾಗಿದೆ. ಅಂದರೆ ಬದುಕಿರೋರಿಗಿಂತ ಹೆಚ್ಚು ID ಕಾರ್ಡ್ಗಳು ಅಲ್ಲಿ ಆಕ್ಟಿವ್ ಆಗಿವೆ. ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಬಂದಿರೋ ನೇರ ಆತಂಕ ಅಲ್ವಾ? ಸರ್ಕಾರ ಇಷ್ಟಕ್ಕೆ ಸುಮ್ಮನೆ ಕೂತಿಲ್ಲ. ಅಂಕಿ ಅಂಶಗಳ ಈ ಫ್ರಾಡ್ ಅನ್ನ ಡೇಟಾ ಅನಾಲಿಟಿಕ್ಸ್ ಮೂಲಕ ಪತ್ತೆ ಹಚ್ಚಿ ಈಗ ಸರ್ಜಿಕಲ್ ಸ್ಟ್ರೈಕ್ ಶುರು ಮಾಡಿದೆ. ಈ ರೀತಿ ಕ್ರಿಯೇಟ್ ಆಗಿರೋ ಗೋಸ್ಟ್ ಪ್ರೊಫೈಲ್ಸ್ ಅಂದರೆ ಆ ನಕಲಿ ಐಡಿಗಳನ್ನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋಕೆ ಈ ಆಧಾರ್ ಫ್ರೀಸ್ ನಿರ್ಧಾರ ತರಲಾಗಿದೆ. ಇದೊಂದು ಭದ್ರತಾ ಇಲಾಖೆಯ ಅತ್ಯಂತ ಅಗ್ರೆಸಿವ್ ಪ್ಲಾನ್. ಈ ಬಿಗಿ ವೆರಿಫಿಕೇಷನ್ ಪ್ರಕ್ರಿಯೆಯಿಂದಾಗಿ ಅಸ್ಸಾಂನ ಯುವ ಪೀಳಿಗೆಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಗಲಿರೋ ಹೊಸ ಗೌರವ ಹೇಗಿರುತ್ತೆ ಗೊತ್ತಾ? ಇನ್ನು ಮುಂದೆ ಅಸ್ಸಾಂನ ಯಾವುದೇ ಯುವಕ ಅಥವಾ ಯುವತಿ ದೆಹಲಿಗೋ ಅಥವಾ ನಮ್ಮ ಬೆಂಗಳೂರಿಗೋ ಬಂದರೆ ಅವರ ಡಾಕ್ಯುಮೆಂಟ್ಸನ್ನು ಯಾರೂ ಕೂಡ ಡೌಟಿಂದ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಠಿಣ ವೆರಿಫಿಕೇಷನ್ ಕ್ರಾಸ್ ಮಾಡಿರೋ IDಗೆ ಇಡೀ ದೇಶದಲ್ಲಿ ಅಲ್ಟಿಮೇಟ್ ಕ್ರೆಡಿಬಿಲಿಟಿ ಇರುತ್ತೆ. ಸೆಂಟ್ರಲೈಸ್ಡ್ ಯೂನಿವರ್ಸಿಟಿ ಅಡ್ಮಿಷನ್ ಇರಬಹುದು ಅಥವಾ ಬೇರೆ ರಾಜ್ಯಗಳ ಕಾರ್ಪೊರೇಟ್ ಕಂಪನಿಗಳ ಹೈರಿಂಗ್ ಕಾಂಪ್ಲಯನ್ಸ್ ಇರಬಹುದು. ಎಲ್ಲೂ ಇವರಿಗೆ ಯಾವುದೇ ಪ್ರಾಬ್ಲಮ್ ಎದುರಾಗಲ್ಲ. ಕೇವಲ ಒಂದು ಸಣ್ಣ ಲೋಕಲ್ ಮಟ್ಟದ ಕಠಿಣ ತಪಾಸಣೆ ಅಸ್ಸಾಂನ ಯುವ ಪೀಳಿಗೆಯ ಭವಿಷ್ಯವನ್ನು ಇಡೀ ಭಾರತದಾದ್ಯಂತ ಸೇಫ್ ಆಗಿ ಇಡ್ತಿದೆ. ಇದು ದೇಶದ ಡಿಜಿಟಲ್ ಇಂಡಿಯಾ ಮಿಷನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋದಂತೆ. ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ನಿಜವಾದ ನಾಗರಿಕರಿಗೆ ಸಿಗಬೇಕಾದ ಸವಲತ್ತುಗಳು 100 ಪಟ್ಟು ಹೆಚ್ಚಾಗುತ್ತೆ. ಆದರೆ ಈ ಆಟ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ಯಾಕಂದರೆ ಅಸ್ಸಾಂ ಕೇವಲ ಒಂದು ಟೆಸ್ಟಿಂಗ್ ಗ್ರೌಂಡ್ ಮಾತ್ರ. ಇದರ ಅಸಲಿ ಟಾರ್ಗೆಟ್ ಇಡೀ ಭಾರತದ ಗಡಿ ರಾಜ್ಯಗಳು. ನೀವು ಭಾರತದ ನಕ್ಷೆಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಪಶ್ಚಿಮ ಬಂಗಾಳದಿಂದ ಹಿಡಿದು ತ್ರಿಪುರಾವರೆಗೆ ಇಡೀ ಪೂರ್ವ ಗಡಿಭಾಗದಲ್ಲಿ ದಶಕಗಳಿಂದ ನಡೀತಿರೋದು ಒಂದೇ ಆಟ. ಆದರೆ ಗೃಹ ಸಚಿವ ಅಮಿತ್ ಶಾ ಅವರ ನ್ಯಾಷನಲ್ ಬಾರ್ಡರ್ ಪಾಲಿಸಿಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೊಂದು ಕ್ಲಿಯರ್ ಪ್ಯಾಟ್ರನ್ ಕಾಣಿಸುತ್ತೆ. ಇದರ ಹಿಂದಿರೋ ಅಸಲಿ ಜಿಯೋಪಾಲಿಟಿಕ್ಸ್ ಏನು ಗೊತ್ತಾ? ಅದೇ ಚಿಕನ್ಸ್ ನೆಕ್. ಇಡೀ ಈಶಾನ್ಯ ಭಾರತವನ್ನು ಮತ್ತು ಅಲ್ಲಿರೋ ನಮ್ಮ ಸೈನ್ಯವನ್ನು ನಮ್ಮ ಮೇನ್ ಲ್ಯಾಂಡ್ಗೆ ಕನೆಕ್ಟ್ ಮಾಡೋದು ಇದೇ ಒಂದು ಸಣ್ಣ ಮಾರ್ಗ. ಶತ್ರು ದೇಶಗಳು, ಮುಖ್ಯವಾಗಿ ಚೀನಾ, ಡೈರೆಕ್ಟ್ ಆಗಿ ಯುದ್ಧ ಮಾಡೋದರ ಬದಲು ಈ ಜಾಗದ ಸುತ್ತಮುತ್ತ ನುಸುಳುಕೋರರನ್ನು ತುಂಬಿಸಿ ಆಂತರಿಕ ದಂಗೆ ಎಬ್ಬಿಸೋಕೆ ದಶಕಗಳಿಂದ ಪ್ಲಾನ್ ಮಾಡ್ತಿವೆ. ಯಾವಾಗ ಈ ನಕಲಿ ವಲಸಿಗರ ಜನಸಂಖ್ಯೆ ಆ ಭಾಗದಲ್ಲಿ ಜಾಸ್ತಿ ಆಗುತ್ತೋ ಆಗ ನಮ್ಮ ಸೈನ್ಯದ ಓಡಾಟಕ್ಕೆ ದೊಡ್ಡ ಆತಂಕ ಶುರುವಾಗುತ್ತೆ. ಸೊ ಇದು ಬರೀ ಒಂದು ಆಧಾರ್ ಬ್ಯಾನ್ ಅಲ್ಲ ಸ್ನೇಹಿತರೆ. ಇದು ನಮ್ಮ ಅರುಣಾಚಲ ಪ್ರದೇಶದ ಗಡಿಗೆ ಹೋಗೋ ಸೇನಾ ಮಾರ್ಗವನ್ನು ಒಳಗಿನಿಂದಲೇ ಕಟ್ ಮಾಡೋಕೆ ನಿಂತಿದ್ದ ಶತ್ರುಗಳ ಕುತಂತ್ರ
ಪತ್ರವನ್ನು ಧ್ವಂಸ ಮಾಡಿರೋ ಉಕ್ಕಿನ ಕೋಟೆ. ಅಕ್ರಮ ನುಸುಳುಕೋರರನ್ನು ತಡೆಯೋಕೆ ಬರೀ ಗಡಿ ಭದ್ರತಾ ಪಡೆ ಇದ್ರೆ ಸಾಲದು, ನಮ್ಮ ದಾಖಲಾತಿ ವ್ಯವಸ್ಥೆಯ ಒಳಗೂ ಬಲಿಷ್ಠವಾದ ಡೆಮೋಗ್ರಫಿಕ್ ಫೈರ್ ವಾಲ್ ಇರಬೇಕು ಅನ್ನೋದು ಈಗ ಪ್ರೂವ್ ಆಗಿದೆ. ಕೇಂದ್ರ ಸರ್ಕಾರ ತರಲಿರೋ ಮುಂಬರುವ ಶಾಸಕಾಂಗದ ಬದಲಾವಣೆಗಳು ಅಂತ ಹೇಳಿದಾಗ ನೀವು ರೀಸೆಂಟಾಗಿ ಜಾರಿಗೆ ಬಂದಿರೋ ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಕಾಯ್ದೆ 2023 ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಹೊಸ ಕಾನೂನಿನ ಅಡಿಯಲ್ಲಿ ದೇಶದ ಪ್ರತಿಯೊಂದು ಜನನ ಪ್ರಮಾಣ ಪತ್ರವನ್ನು ಡೈರೆಕ್ಟಾಗಿ ನ್ಯಾಷನಲ್ ಡೇಟಾ ಸೆಂಟರ್ ಅಂದರೆ ರಾಷ್ಟ್ರೀಯ ದತ್ತಾಂಶ ಕೇಂದ್ರಕ್ಕೆ ಜೋಡಣೆ ಮಾಡಲಾಗ್ತಿದೆ. ಅಂದರೆ ವೋಟರ್ ಐ.ಡಿ, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಪಡೆಯಬೇಕಾದರೂ ಇದೇ ಕೇಂದ್ರೀಕೃತ ಜನನ ಪ್ರಮಾಣ ಪತ್ರ ಫೈನಲ್ ಆಧಾರವಾಗುತ್ತೆ. ಅಸ್ಸಾಂನ ಈ ಕಠಿಣ ನಿಯಮ ಇದೇ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯ ಮೊದಲ ಹೆಜ್ಜೆಯಾಗಿ ನಿಂತಿದೆ. ಅಂದರೆ ಒಂದು ರಾಜ್ಯದಲ್ಲಿ ಅಕ್ರಮವಾಗಿ ನುಸುಳಿ ಬೇರೆ ರಾಜ್ಯದಲ್ಲಿ ಆರಾಮಾಗಿ ಲೀಗಲ್ ಡಾಕ್ಯುಮೆಂಟ್ಸ್ ಮಾಡಿಸ್ತಿದ್ದ ಇಡೀ ದೇಶವ್ಯಾಪಿ ಜಾಲಕ್ಕೆ ಈಗ ಕಂಪ್ಲೀಟ್ ಆಗಿ ಬೀಗ ಬೀಳಲಿದೆ. ಇಂದು ಅಸ್ಸಾಂನಲ್ಲಿ ಆಗಿರೋ ಈ ಕಠಿಣ ಆಧಾರ್ ಬ್ಲ್ಯಾಕ್ಔಟ್ ನಾಳೆ ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ಊರಿನಲ್ಲಿ ಶುರುವಾದರೂ ಸರ್ಪ್ರೈಸ್ ಆಗಬೇಕಾಗಿಲ್ಲ. ಯಾಕಂದರೆ ದೇಶದ ಆಂತರಿಕ ಭದ್ರತೆ ಮತ್ತು ಒರಿಜಿನಲ್ ಟ್ಯಾಕ್ಸ್ ಪೇಯರ್ಸ್ ಹಕ್ಕುಗಳಿಗಿಂತ ಬೇರೆ ಯಾವ ಪಾಲಿಟಿಕ್ಸ್ ಕೂಡ ದೊಡ್ಡದಲ್ಲ. ಇಲ್ಲಿ ನಂದೊಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ ಇದೆ. ಅಸ್ಸಾಂ ತಂದಿರೋ ಈ ಕಠಿಣವಾದ ಆಧಾರ್ ಫ್ರೀಸ್ ನಿಯಮ ಇಡೀ ದೇಶಕ್ಕೆ ಒಂದೇ ಸಮನೆ ಜಾರಿಯಾಗಬೇಕಾ ಅಥವಾ ಕೇವಲ ಬಾರ್ಡರ್ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿರಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಜೈ ಹಿಂದ್.